ಗಾಯ್ಸ್, ಇವತ್ತು ಬಿಸ್ಕೆಟಿಂದ ಕೇಕ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಮನೇಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬನ್ನಿ ನೋಡ್ಕೊಂಬರೋಣ. ಸಿಂಪಲ್ಲಾಗಿರುತ್ತೆ. ಫಸ್ಟು ನಾನಿಲ್ಲಿ ಪಾರ್ಲೆಜಿ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ರುಬ್ಕೊಳ್ತೀನಿ ಪೌಡರ್ ರೀತಿಯಾಗಿ. ಆಮೇಲೆ ನಾನು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಾರ್ಲೆಜಿ ಬಿಸ್ಕೆಟು ಮೊದಲೇ ಸಕ್ಕರೆ ಇರುತ್ತೆ, ಸೊ ಹಾಗಾಗಿ ನಾವು ಅದಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಕೂಡ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಯಾವ ಬಿಸ್ಕೆಟ್ ಆದರೂ ತೊಗೊಂಡು ಮಾಡ್ಕೊಬೋದು. ಇದೇ ಮೆಥಡ್ನೇ ಯೂಸ್ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ಇದು ಹೆಂಗೆ ಮಾಡ್ತೀನೋ ಹಾಗೆ ಮಾಡ್ಕೊಳ್ಳಿ. ಬೇರೆ ಬಿಸ್ಕೆಟಲ್ಲೂ ಸಹ ಇದೇ ಥರನೇ ಮಾಡೋದು. ಹಾಗೆ ಮನೇಲಿ ನಾವು ಬೋಂಡ ಎಲ್ಲದಕ್ಕೂ ಕೂಡ ಉಪಯೋಗಿಸುವಂತಹ ಸೋಡಾ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಲೋಟದಲ್ಲಿ ನಾನು 1 ಗ್ಲಾಸಷ್ಟನ್ನು ಹಾಲು ಹಾಕ್ಕೊಂಡಿದ್ದೀನಿ. ನೀರನ್ನ ನಾವು ಇದಕ್ಕೆ ಸೇವಿಸಬಾರ್ದು. ಹಾಲಲ್ಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಇದಿಷ್ಟನ್ನು ನಾವು ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಫುಲ್ಲು ಗಟ್ಟಿಗಿದೆ ಇದು. ಇದನ್ನು ನೀವು ಇನ್ನೂ ಸ್ವಲ್ಪ ಬೇಕಾದರೆ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿದೆ ಅದು ಅಂತ. ಇದನ್ನು ತುಂಬ ಬೇಗನೆ ಮಾಡ್ಬೋದು, ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗ್ತಾರೆ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ನಾವೇನು ಯೂಸೇ ಮಾಡ್ತಾಯಿಲ್ಲ ಇಲ್ಲಿ. ಇದಿಷ್ಟನ್ನು ರುಬ್ಕೊಂಡಿದ್ದಾದಮೇಲೆ ಸೈಡಿಗೆ ಮಡಿಕೊಳ್ತೀನಿ. ಆಮೇಲೆ ನೀವು ಕೇಕ್ ಮಾಡುವಂತಹ ಪ್ಯಾನ್ ಇದ್ದರೆ ಅದರಲ್ಲಿ ನೀವು ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಯಾವುದಾದ್ರೂ ಒಂದು ಬಟ್ಲನ್ನ ತೊಗೊಂಡು ಅದಕ್ಕೆ ನಾವು ಮನೆಯಲ್ಲೇ ತಯಾರಿಸಿರೋದು ತುಪ್ಪ, ಮನೆಯಲ್ಲೇ ತಯಾರಿಸಿರೋ ರೆಸಿಪಿ ಬೇಕಂತಂದರೆ ತುಪ್ಪ ಹೇಗೆ ಮಾಡ್ತೀನಿ ಅಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ತುಪ್ಪನ 1 ಟೇಬಲ್ ಸ್ಪೂನಷ್ಟು ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಮಗೆ ತಪ್ಪಲೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಆ ತಪ್ಪಲೆ ಫುಲ್ಲು ಒಳಗಡೆ ಸೈಡು ನೀವು ಸೋರ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಮೈದಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ನಾನು ನಿಮಗೆ ತೋರಿಸ್ತೀನಿ, ಅಷ್ಟು ಹಾಕ್ಕೊಳ್ಳಿ ಸಾಕು. ಆಮೇಲೆ ನಾನು ಇದಕ್ಕೆ ಅವೆಲ್ಲ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲನೂ ಕೂಡ ನೀಟಾಗಿ ಹಾಕ್ಕೊಂಬಿಡಿ. ಫುಲ್ಲೂ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದು ಸೆಂಟ್ರಲ್ಲಿ ಎಲ್ಲಾದ್ರೂ ಗ್ಯಾಪ್ ಇದ್ದರೆ ಅದು ಎಲ್ಲ ಹೋಗಬೇಕು. ಇಲ್ಲ ಅಂತಂದರೆ ಅದು ಹಂಗೆ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಹಿಂಗೆ ಕೆಳಗಡೆ ನೆಲಕ್ಕೆ ಸ್ವಲ್ಪ ಬಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಕೇಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ ಅದನ್ನು, ಹಬೆ ಇದಾಗಲಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ್ದಾಗಿದ್ದಾದಮೇಲೆ ಆ ತಟ್ಟೆನ ತೆಗೆದುಬಿಟ್ಟು ನಾನು ನಿಮಗೆ ಯಾವಾಗಲೇ ಏನು ಮಾಡಿದ್ನಲ್ಲ, ನಾನು ತೋರಿಸಿದ್ನಲ್ಲ ನಿಮಗೆ ಪೇಸ್ಟ್ ಹಾಕ್ಕೊಂಡಿದ್ನಲ್ಲ ಬಿಸ್ಕೆಟ್ದು, ಅದನ್ನು ಇಕ್ಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು 5 ಮಿನಿಟ್ಸು. ಬಿಟ್ಟಿದ್ದಾದಮೇಲೆ ತೆಗೆದುಬಿಟ್ಟು ನಿಮ್ಮ ಹತ್ರ ಏನಾದರೂ ನಿಮ್ಮ ಹತ್ರ ಇರುತ್ತಲ್ಲ ಡ್ರೈ ಫ್ರೂಟ್ಸು, ಅದನ್ನು ತುರಿದ್ಬಿಟ್ಟು ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಬೇಕಾದರೆ, ಬೇಡ ಅಂತಂದರೆ ಬಿಡ್ಬೋದು. ಆಮೇಲೆ ನೀವು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಬೇಗನೆ ಆಗೋಗುತ್ತೆ. ಆಮೇಲೆ ಓಪನ್ ಮಾಡಿಬಿಟ್ಟು ಹಿಂಗೆ ಒಂದು ಗೋಬಿ ಸ್ಟಿಕ್ನ ಹಿಂಗೆ ಇಕ್ಕಿ ನೋಡಿ, ಅದೇನಾದರೂ ಬಂದಿಲ್ಲ ಅಂತಂದರೆ ನಿಮ್ಮ ಕೇಕ್ ರೆಡಿಯಾಗಿದೆ ಅಂತ ಹೇಳಿ. ಆಮೇಲೆ ಈ ಥರ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಫುಲ್ಲು ತಣ್ಣಗಾಗಿದ್ದಾದಮೇಲೆ ಈ ಥರ ಚಾಕುಲಿ ಸೈಡಲ್ಲಿ ಈ ಥರ ಹಿಂಗೆ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಸಿಯಾಗಿ ಬರುತ್ತೆ, ಹಾಗೆ ಕ್ವಿಕ್ಕಾಗೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಹಾಗೆ ಬೇಗ ಆಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಾಗೆ ಪಾತ್ರೆಗೂ ಸಹ ಒಂಚೂರು ನಿಮಗೆ ಕೇಕ್ ಅನ್ನೋದು ಏನೂ ಸಹ ಅಂಟಿಲ್ಲ, ಎಲ್ಲನೂ ಕೂಡ ನಿಮಗೆ ಬಂದಿದೆ. ಇವಾಗ ಕೆಲವೊಂದು ಸರಿ ಮಾಡ್ತೀರಾ, ಅದು ಕೇಕ್ ಎಲ್ಲನೂ ಸಹ ನೀವು ಮಾಡಿರೋಂಥ ಕಪ್ಪಲ್ಲೇ ಉಳ್ಕೊಂಬಿಡುತ್ತೆ. ಇದು ಆ ಥರ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಲ್ಲನೂ ಕೂಡ ಆಗಿದೆ. ತುಂಬ ಯಮ್ಮಿಯಾಗಿತ್ತು ಕೇಕು ಕೂಡ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ಸುತ್ತಲೂ ತೋರಿಸ್ತಾ ಇದ್ದೀನಿ, ಎಲ್ಲೂ ಸಹ ಕಚ್ಕೊಂಡಿಲ್ಲ, ಕ್ಲೀನಾಗಿ ಬಂತು. ಹಾಗೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈ ಥರ ರೆಸಿಪಿ ನಿಮಗೆ ಇನ್ನೂ ಬೇರೆ ಬೇಕಾದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ಗಂಟ ಕಾಯ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.